ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. 108 ಆರೋಗ್ಯ ಸೇವೆ ಸಿಬ್ಬಂದಿಗೆ ವೇತನ ನೀಡದಿದ್ದರೆ ಹೋರಾಟ, ಶಿವಾನಂದ್ ಪಾಟೀಲ್. 108 ಆರೋಗ್ಯ ಕವಚ ಸೇವೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗಳಿಗೆ ಕಳೆದ 3 ತಿಂಗಳಿನಿಂದ ವೇತನ ನೀಡಿಲ್ಲ. ಇದರಿಂದ ನಮ್ಮ ದೈನಂದಿನ ಜೀವನ ನಡೆಸಲು ಸಾಧ್ಯವಾಗುತ್ತಿಲ್ಲ. ಕೂಡಲೇ ನಮ್ಮ ವೇತನ ನಮಗೆ ನೀಡಬೇಕು ಎಂದು ಭಾವುಕರಾಗಿ 108 ಆರೋಗ್ಯ ಸಿಬ್ಬಂದಿ ಶಿವಾನಂದ ಪಾಟೀಲ್ ನುಡಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೇರೆ ಇಲಾಖೆಯಲ್ಲಿ ವರ್ಷಕ್ಕೊಮ್ಮೆ ವೇತನ ಹೆಚ್ಚು ಮಾಡುತ್ತಾರೆ. ಆದರೆ ನಮಗೆ ಈ ಹಿಂದೆ ಇದ್ದ ವೇತನಕ್ಕಿಂತ ಕಡಿಮೆ ವೇತನ ನೀಡುತ್ತಿದ್ದಾರೆ. ಇದರಿಂದ ನಾವು ಜೀವನ ನಡೆಸಲು ಸಾಧ್ಯವಾಗುತ್ತಿಲ್ಲ. ಕೂಡಲೇ ಆರೋಗ್ಯ ಸಚಿವರು ಇತ್ತ ಕಡೆ ಗಮನ ಹರಿಸಿ ನಮ್ಮ ಸಮಸ್ಯೆ ಬಗೆಹರಿಸಬೇಕು. ಜೊತೆಗೆ ಕಳೆದ 3 ತಿಂಗಳಿನಿಂದ 5,000 ರೂಪಾಯಿ ವೇತನ ಕಡಿತ ಮಾಡಿದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಕಳೆದ 3 ದಿನದ ಹಿಂದೆ ವೇತನ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಿ ಸಿಬ್ಬಂದಿಗಳ ಇನ್ನಷ್ಟು ವೇತನ ಕಡಿತವಾಗುವ ಲಕ್ಷಣಗಳು ಕಂಡುಬರುತ್ತಿವೆ. ಸರ್ಕಾರ ಈ ವಿಷಯವನ್ನು ಸೂಕ್ಷ್ಮವಾಗಿ ಪರಿಗಣಿಸಿ 10 ದಿನದ ಒಳಗಾಗಿ ಬಗೆಹರಿಸಬೇಕು. ಬಗೆಹರಿಯದಿದ್ದಲ್ಲಿ ಸೇವೆಯನ್ನು ಸ್ಥಗಿತಗೊಳಿಸಿ ಅಸಹಾಯಕರಾಗಿ ಮುಷ್ಕರ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮಂಜುನಾಥ ಕೇಟಿ, ಸಂತೋಷ್ ಕುಮಾರ್, ಯಲ್ಲಪ್ಪ ಗಾಣಿಗೇರ್, ಗಂಗಾಧರ್ ಕದಡಿ ಉಪಸ್ಥಿತರಿದ್ದರು. ನಮಸ್ಕಾರಗಳು. ಸುದ್ದಿಗೋಷ್ಠಿ ಕರೆಯುವ ಉದ್ದೇಶ ಇಷ್ಟೇ. 108 ಆರೋಗ್ಯ ಕವಚ ಸಿಬ್ಬಂದಿಗಳಾದ ನಾವು ಸತತ 3 ತಿಂಗಳಿಂದ ಅಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಇದು ಮಾರ್ಚ್ 2 ವಾರ ಮುಗಿಯಿತು ಸರ್. ಇನ್ನು ಇಲ್ಲಿವರೆಗೆ ಆದರೂ ನಮ್ಮ ಸಂಬಳ ಇಲ್ಲ. ಇದರಿಂದ ನಮ್ಮ ಜೀವನ ನಿರ್ವಹಣೆ ನಡೆಸೋದು ತುಂಬ ಕಷ್ಟವಾಗಿದೆ. ಆದ್ದರಿಂದ ನಾವು ಸತತ ಬಾರಿ ಮನವಿಯನ್ನು ಕೊಟ್ಟದ್ದಾಯಿತು, ಸರ್ಕಾರದ ಮಟ್ಟದಲ್ಲಿ ತಿಳಿಸಿದ್ದಾಯಿತು. ಆದರೂ ಇಲ್ಲಿವರೆಗೂ ಸಂಬಳ ಆಗಿಲ್ಲ. ಜೀವನ ನಿರ್ವಹಣೆಗೆ ತುಂಬ ಕಷ್ಟ ಆಗಿದೆ ಸರ್. ದಿನಾಲೂ ನಾವು ಡ್ಯೂಟಿಗೆ ಹೋಗೋದು ಬರೋದು ಸಹಿತ ಕಷ್ಟ ಆಗಿಬಿಟ್ಟಿದೆ ಸರ್. ಸಂಬಳನೇ ಇಲ್ಲ. ಅದರಲ್ಲೇ ನಮ್ಮದು ಡ್ಯೂಟಿ 12 ವರ್ಷ ಡ್ಯೂಟಿ ಸರ್. ಬೆಳಗ್ಗೆ 8ರಿಂದ ರಾತ್ರಿ 8 ಒಂದು ಶಿಫ್ಟ್ ಇರುತ್ತೆ. ರಾತ್ರಿ 8ರಿಂದ ಬೆಳಗ್ಗೆ 8ರವರೆಗೂ ಒಂದು ಶಿಫ್ಟು, 2 ಶಿಫ್ಟಲ್ಲಿ ಡ್ಯೂಟಿ ಮಾಡ್ತಾ ಇರ್ತೀವಿ. 3 ತಿಂಗಳು, ಒಂದೇ ತಿಂಗಳು ಸಂಬಳ ಇಲ್ಲದೆ ಜೀವನ ನಡೆಸೋದು. ಇಂಥ ಸಂದರ್ಭದಲ್ಲಿ ನಾವು ಸತತ 3 ತಿಂಗಳಿಂದ ಸಂಬಳ ಇಲ್ಲದೆ ಜೀವನ ನಡೆಸೋದಂತೂ ತೀರಾ ಕ್ಲಿಷ್ಟಕರವಾಗಿದೆ ಸರ್ ನಮ್ಮ ಪರಿಸ್ಥಿತಿ. ಇದನ್ನು ಸರ್ಕಾರಕ್ಕೆ ತಾವು ತಿಳಿಸಬೇಕು. ಇನ್ನೊಂದು ವಿಚಾರ, ಸಂಬಳಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಂದರೆ ನಮ್ಮದು ಎಲ್ಲ ನೌಕರ ವರ್ಗದವರಿಗೂ ಎಲ್ಲ ಕಂಪ್ನಿಯಲ್ಲಾಯಿತು, ಸರ್ಕಾರ ಮಟ್ಟದಲ್ಲಾಯಿತು ಸ್ಯಾಲ್ರಿ ಜಾಸ್ತಿ ಆಗೋದು ಹೋಗುತ್ತೆ. ನಮಗೆ ಈ 108 ಆರೋಗ್ಯ ಕವಚದಲ್ಲಿ ಜಾಸ್ತಿ ಇದ್ದ ಸಂಬಳ ಕಡಿಮೆ ಆಗಿದೆ ಸರ್. ಅಧಿಕಾರಿಗಳ ಮಟ್ಟದಲ್ಲಿ 6 ತಿಂಗಳವರೆಗೆ ನಮಗೆ 37,000ವರೆಗೂ ಸಂಬಳ ಕೊಟ್ಟರು. ಆ ಜೀವ ಪಾಸ್ ಆಗಿಲ್ಲ ಅಂತ ಹೇಳಿ ಸರ್, ಅದನ್ನು ಚಾಲಕರಿಗೆ 28,000 ಆಗಿದೆ. ಈಗ ನಮಗೆ 32,000 ಸಿಗ್ತಾ ಇದೆ EMTಗಳಿಗೆ. ಅದರಲ್ಲೇ ಸ್ಯಾಲ್ರಿ ಕಡಿಮೆ ಬರ್ತಾ ಇದೆ ಸರ್. ಅದನ್ನು ವಿಚಾರಣೆ ಮಾಡಿದರೂ ಏನೂ ನಮಗೆ ಅದ್ರ ಬಗ್ಗೆ ಪರಿಹಾರ ದೊರೆತೇ ಇಲ್ಲ. ಈಗಿನ ಮಟ್ಟದಲ್ಲಿ ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಇನ್ನೂ ಸಂಬಳದ ಬಗ್ಗೆ ಹರಿದಾಡ್ತಾ ಇರೋ, ವಾಟ್ಸಪ್ಪಲ್ಲಿ ಹರಿದಾಡ್ತಿರೋ ವಿಷಯ ಅಂದರೆ ಜೋನಲ್ ವೈಸ್ ಮಾಡಿ ಇನ್ನೂ ಸಂಬಳ ಕಡಿಮೆ ಆಗುತ್ತೆ ಅಂಥೇಳಿ ನಮಗೆ ಬಂದ ಮಾಹಿತಿ ಪ್ರಕಾರ ಸರ್, ಸಂಬಳ ಇದ್ದದ್ರಲ್ಲೇ ಇನ್ನೂ ಕಡಿಮೆ ಆಗುತ್ತೆ ಅಂತೇಳಿ ಸುದ್ದಿ ಬಂದಿದೆ ಸರ್. ನಮಗೆ ಸಿಬ್ಬಂದಿಗಳು ನಾವು ಸತತ 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ ಸರ್. ಇಷ್ಟಾಗಿ ಕನಿಷ್ಠ ವೇತನದಲ್ಲಿ ನಾವು ದುಡಿತಾ ಇದ್ರೂ ಅದಕ್ಕಿಂತ ಕಡಿಮೆ ವೇತನದಲ್ಲೇ ದುಡಿದು ಇವಾಗೇ ಸ್ವಲ್ಪ ಸ್ಯಾಲ್ರಿ ಏನೋ ಹೆಚ್ಚಳವಾಗಿದೆ. ನಮ್ಮ ಆರೋಗ್ಯ ಸುಧಾರಣೆ, ನಮ್ಮದು ಜೀವನ ಸುಧಾರಣೆ ಆಯ್ತಪ್ಪ ಅನ್ನೋ ಲೆಕ್ಕದಲ್ಲಿ ಇದ್ದಾಗ ನಾವು ನಮ್ಮ ಸಂಬಳ ಇದ್ದದ್ರಲ್ಲೇ ಮತ್ತೆ ಕಡಿಮೆ ಆಗುತ್ತಾ ಬಂದಿದೆ ಸರ್. ಇದು ಯಾವುದೇ ಒಂದು ಸಂಸ್ಥೆಯಲ್ಲಾಗಲಿ ಅಥವಾ ಒಂದು ಸರ್ಕಾರದ ನೌಕರದಲ್ಲಾಗಲಿ ಆಗುವ ವ್ಯತ್ಯಾಸ ಇಲ್ಲವೇ ಇಲ್ಲ. ನಮ್ಗೆ ಯಾಕೆ ಆಯಿತು ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಅದರ ಬಗ್ಗೆ ಆರೋಗ್ಯ ಸಚಿವರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಟ್ಟು ನಮ್ಮ ಸಂಬಳ ಇದ್ದ ಸಂಬಳದಲ್ಲೇ ಪ್ರತಿ ವರ್ಷ 15% ಇನ್ಕ್ರಿಮೆಂಟ್ ಇದೆ ಒಡಂಬಡಿಕೆಯಲ್ಲಿ. ಆ 15% ಇನ್ಕ್ರಿಮೆಂಟ್ ಆಗೋದು ಬಿಟ್ಟು ಸರ್ ಡಿಕ್ರಿಮೆಂಟ್ ಆಗ್ತಾ ಇದೆ ನಮ್ಮದು. ಅದಕ್ಕೆ ಪತ್ರಿಕಾ ಭಾಗದವರಲ್ಲಿ ನಮ್ಮದು ವಿನಂತಿ ಏನಂದರೆ, ನಮಗಾಗಿರೋ ಅನ್ಯಾಯವನ್ನು ಸರಿಪಡಿಸಿ ಮಾನ್ಯ ಆರೋಗ್ಯ ಸಚಿವರಿಗೆ ಇದರ ಬಗ್ಗೆ ಕೂಲಂಕಷವಾಗಿ ಚರ್ಚಿಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ 108 ಸಿಬ್ಬಂದಿಗಳಿಗೆ ಆಗ್ತಾ ಇರುವ ಅನ್ಯಾಯವನ್ನು ಸರಿಪಡಿಸಿ ಅವರು ಇನ್ನಷ್ಟು ಈ ನಾಡಿನ ಜನತೆಗಾಗಿ ತಮ್ಮ ಆರೋಗ್ಯ ಸೇವೆಯನ್ನು ನೀಡಲಿ ಅಂಥೇಳಿ, ಶಕ್ತಿ ತುಂಬೋ ಕೆಲಸ ಮಾಡಲಿ ಅಂಥೇಳಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಸರ್. ನಾನು 2 ಮಾತು ಮುಗಿಸ್ತೀನಿ ಸರ್. 6 ತಿಂಗಳು ಮಾತ್ರ ನಮ್ಗೆ ಕೊಟ್ಟಿರೋದು 37,000ವರೆಗೂ ಕೊಟ್ಟರು ಸರ್. EMTಗಳಿಗೆ, ಸ್ಟಾಫ್ ನರ್ಸ್ಗೆ, ಪೈಲಟ್ಗಳಿಗೆ 36,000 ಬರ್ತಾಯಿತ್ತು ಸರ್.
ಅದು ಯಾವ ವಿಚಾರ ಏನಾಯಿತು ಏನು ನೋಟಿಸ್ ನೀಡಿದ್ರೆ ಸ್ಯಾಲರಿ ಸಂಬಳ ಕಡಿಮೆ ಮಾಡಿದ್ದಾರೆ ಸರ್. ಒಬ್ಬರಿಂದ 5ರಿಂದ 6 ಸಾವಿರ ಕಡಿಮೆ ಆಗಿದೆ ಸರ್. ಒಂದು 37 ಬರ್ತಾ ಇತ್ತು, 32 ಬರ್ತಾ ಇದೆ ಸರ್. ನನ್ನಿಂದ 5,000 ಕಡಿಮೆ ಆಗಿದೆ. 34,000 ಚಿಲ್ಲರ ಪೈಲಟ್ ಬರ್ತೀವಿ ಸರ್. ಅವ್ರದ್ದು 28 ಬರ್ತಾ ಇದೆ ಸರ್. ಈಗ ಒಂದು 3 ಮಂತ್ ರೀ, ಒಂದು 6 ಮಂತ್ ಕೊಟ್ರಿ. ಈಗ ಮತ್ತೆ ಕಡಿಮೆ 6 ತಿಂಗಳ ಆದಿಂದ 3 ತಿಂಗಳ ಸಂಬಳ ಕಡಿತವಾಗಿ ಆಗಿದೆ ಸರ್. ಇದು 3 ತಿಂಗಳದ್ದು. ಇದು ಎಷ್ಟಾಗುತ್ತೆ ಅಂತೇಳಿ ಗೊತ್ತಿಲ್ಲ ನಮಗೆ. ಕಡಿತ ಆದ ಸಂಬಳನೇ ಆಗುತ್ತೇನೋ ಇನ್ನೂ ಜನರಲೈಸ್ ಮಾಡಿ ಕಡಿಮೆ ಮಾಡ್ತಾರೆ ಅಂತೇಳಿ ಅದು ಸುದ್ದಿ ಹರಿದಾಡ್ತಾ ಇದೆ ಸರ್. ಆ ಸಂಬಳ ಕಡಿಮೆ ಆಗಬಾರ್ದು. ನಾವು ದುಡ್ಡಕ್ಕರೆ ಪ್ರತಿಫಲ ಸಿಗಬೇಕು. ಎಷ್ಟು ವರ್ಷ ಸೇವೆ ಸಲ್ಲಿದ್ರೆ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ಬೇಕಂತೇಳಿ ನಮ್ಮದು ಅಭಿಪ್ರಾಯ ಸರ್. 3 ತಿಂಗಳಿಂದ ಸಂಬಳ ಬಂದಿಲ್ಲ ಇಲ್ಲ ಸರ್. 63 ಜನ ಇದೆ ಸರ್. ಎಲ್ಲ ತಾಲೂಕು ಸೇರಿ ಎಲ್ಲ ತಾಲೂಕು ಸರ್. ಎಲ್ಲ ಸರ್. ಸ್ಟಾಫ್ ನರ್ಸ್ಗೆ ಚಾಲಕರಿಗೆ ಪೈಲಟ್ ಅಂತಾರೆ ಸರ್. ಸ್ಟಾಫ್ ನರ್ಸ್ಗೆ EMT ಅಂತಾರೆ ಸರ್ ನಮಗೆ. ಹ್ಞೂ ಸರ್. ಇಲ್ಲ ಸರ್, ಕರ್ನಾಟಕ ಸರ್. ಎಂಟೈರ್ ಕರ್ನಾಟಕ ಸರ್. ರಾಜ್ಯದಲ್ಲಿ ನಮ್ಮ ಸಂಬಳ EMT ಪೈಲಟ್ ಸೇರಿ ಒಂದು 3,000 ಜನ ಆಗುತ್ತೆ ಸರ್. 3,000 ಜನ. ಅಲ್ಲಿ ಹೆಡ್ ಆಫೀಸಲ್ಲಿ CODO ಅಂತ ಇರುತ್ತೆ ಸರ್. ಅವ್ರದ್ದು ಸ್ಟಾಫ್ ಬೇರೆ. ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್.